ಮಾನ್ಯರೇ, ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನು ಕಣ್ಣಿನ ಸಂಚಿಕೆಗೆ ತಮಗೆ ಸ್ವಾಗತ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 1/6/2026 ತನ್ನ ತೀರ್ಪಿನಲ್ಲಿ ತಾತ್ಕಾಲಿಕ ಕಾರ್ಮಿಕರು ನಿಗದಿತ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರೆ ಅಂತಹವರು ಪಿಂಚಣಿ ಪಡೆಯಲು ಅರ್ಹರೆಂದು ತೀರ್ಪನ್ನು ನೀಡಿದೆ. ಪಿಂಚಣಿ ಸೌಲಭ್ಯಕ್ಕೆ ಅರ್ಹರಾಗುತ್ತಾರೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡುತ್ತಾ, ಪಿಂಚಣಿಯು ಸರ್ಕಾರದ ಅನುಗ್ರಹ ಅಥವಾ ಭಿಕ್ಷೆಯಲ್ಲ, ಬದಲಾಗಿ ದೀರ್ಘಕಾಲಿಕ ಸೇವೆಯಿಂದ ಕಾರ್ಮಿಕರು ಗಳಿಸಿದ ಸಾಂವಿಧಾನಿಕ ಹಕ್ಕು ಎಂದು ನ್ಯಾಯಾಲಯವು ಸ್ಪಷ್ಟಪಡಿಸಿದೆ. ಪಿಂಚಣಿ ಎನ್ನುವುದು ಅನುಕಂಪವಲ್ಲ, ಬದಲಾಗಿ ಉದ್ಯೋಗಿಯ ದೀರ್ಘಾವಧಿಯ ಸೇವೆಯ ಪ್ರತಿಫಲ ಹಾಗೂ ಸಂವಿಧಾನಿಕ ಹಕ್ಕು ಎಂದು ತೀರ್ಪನ್ನು ಇಡುವಾಗ ರಾಜ್ಯಕ್ಕೆ ಆರ್ಥಿಕ ಹೊರೆಯಾಗುತ್ತದೆ ಎಂಬ ವಾದವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತಿರಸ್ಕರಿಸಿದೆ. ಈ ಒಂದು ಮಹತ್ತರವಾದ ತೀರ್ಪು ತಾತ್ಕಾಲಿಕ ಸೇವೆಯಲ್ಲಿರುವ ಕಾರ್ಮಿಕರು ಔಪಚಾರಿಕವಾಗಿ ಸಕ್ರಮಗೊಂಡಿಲ್ಲವೆಂಬ ಕಾರಣವನ್ನು ಒಡ್ಡಿ ಉದ್ಯೋಗದಾತ ಅದನ್ನು ನಿರಾಕರಿಸುವಂತಿಲ್ಲ. ಅಂದರೆ ಅಂತಹ ಕಾರ್ಮಿಕರು ಪಿಂಚಣಿಗೆ ಅರ್ಹರೆಂದು ಮಹತ್ವದ ತೀರ್ಪನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿದೆ. ಈ ತೀರ್ಪನ್ನು ದಿನಾಂಕ 1/6/2026 ಬಿಕಾನಿ ದೇವಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ನೀಡಿದೆ. ಪ್ರಕರಣದ ಕೇಸ್ ಟೈಟಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮ್ಮ ಅನುಕೂಲಕ್ಕಾಗಿ ನಮೂದಿಸಿದೆ. ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ತಾತ್ಕಾಲಿಕ ಸೇವೆಯಲ್ಲಿದ್ದು ಪಿಂಚಣಿಯನ್ನು ಪಡೆಯದೇ ಇರುವ ನೌಕರರು ಅಥವಾ ಅವರ ಕುಟುಂಬದ ವರ್ಗದವರು ಪಡೆಯಲು ಅನುವಾಗುವುದರಿಂದ ಈ ಸೌಲಭ್ಯವನ್ನು ಪಡೆಯಬೇಕೆಂದು ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸರ್ವೋಚ್ಚ ನ್ಯಾಯಾಲಯದ ಮಹತ್ವದ ತೀರ್ಪು ಪಿಂಚಣಿಯಿಂದ ವಂಚಿತರಾದ ಸರ್ಕಾರಿ, ಅರೆ ಸರ್ಕಾರಿ ಕಾರ್ಮಿಕರಿಗೆ ಸೇವಾ ಸಕ್ರಮತೆಯಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಪಿಂಚಣಿಯನ್ನು ಪಡೆಯಲು ಅನುಕೂಲವಾಗುವುದು. ಇದರಿಂದಾಗಿ ಶೈಕ್ಷಣಿಕ ವರ್ಗದಲ್ಲಿ ಹಾಗೂ ಇತರ ಎಲ್ಲ ಕಾರ್ಮಿಕ ವರ್ಗಗಳಲ್ಲಿಯೂ ಇಂತಹ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಇತರ ರಾಜ್ಯ ಸರ್ಕಾರಗಳು ಒಂದು ಆದೇಶವನ್ನು ಹೊರಡಿಸುವ ಅವಶ್ಯಕತೆ ಇರುತ್ತದೆ. ಈ ಆದೇಶವನ್ನು ಜಾರಿಗೊಳಿಸಲು ಅನುವಾಗುವಂತೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಈ ತೀರ್ಪನ್ನು ಪ್ರಚುರಪಡಿಸಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತೇನೆ ಹಾಗೂ ಅನುಷ್ಠಾನಗೊಳಿಸಲು ಸರ್ವವಿಧದಲ್ಲೂ ಪ್ರಚಾರ ನೀಡಬೇಕೆಂದು ಬಯಸುತ್ತೇನೆ. ವಂದನೆಗಳೊಂದಿಗೆ.